ಇರ್ರೆಗ್ಯುಲರ್ ಪೀರಿಯಡ್ಸ್, ಹೌದು. ಬೀಟ್ ಮ್ಯಾರಿಡ್ ಇರಲಿ, ಅನ್ಮ್ಯಾರಿಡ್ ಆಗಿರಲಿ ಅಥವಾ ಹೌದು. ಪೋಸ್ಟ್ ಡೆಲಿವರಿ ಆಗಿರಲಿ. ಕೆಲವೊಬ್ಬರಿಗೆ 15 ದಿನಕ್ಕೊಂದ್ಸತಿ ಪೀರಿಯಡ್ಸ್ ಬರ್ತದೆ ಅಥವಾ 10 ದಿನಕ್ಕೊಂದ್ಸತಿ ರಿಪೀಟ್ ಆಗುತ್ತೆ ಪೀರಿಯಡ್ಸ್ ಬರೋದು. ಇಲ್ಲ ಅಂತ ಅಂದರೆ 45 ದಿನ ಅಥವಾ 1.5 ತಿಂಗಳು 2 ತಿಂಗಳು ನಂತರ ಪೀರಿಯಡ್ಸ್ ಬರ್ತದೆ. ಪೇಷಂಟು 2 ರಿಂದ 3 ಪ್ಯಾಡ್ಗಿಂತ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ತಿದ್ರೆ ಅಥವಾ ದಪ್ಪ ಗಡ್ಡೆ ಥರ ಬ್ಲೀಡಿಂಗ್ ಹೋಗ್ತಿದ್ರೆ, ಇಂದ ಹೇರ್ ಲಾಸು, ಡಿಸಿನೆಸ್ಸು, ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್, ಹಾಗೆ ನಾನು ಅಪೇಕ್ಷಾ ಜೈನ್. ಹೆಣ್ಮಕ್ಳು ಮುಟ್ಟು ಆಗೋದ್ರಿಂದ ಹಿಡಿದು ಪೋಸ್ಟ್ ಡೆಲಿವರಿ ಅಂದರೆ ತಾಯಿ ಆಗುವವರೆಗೆ, ಹಾಗೆ ತಾಯಿ ಆದ ನಂತರ ಸಾಕಷ್ಟು ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾರೆ. ಸೊ ಅವುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರುವಂತಹ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ಸ್ತ್ರೀರೋಗ ತಜ್ಞೆ ಆಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸೊ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಫೇಸ್ ಮಾಡ್ತಿರುವಂತಹ ಮೋಸ್ಟ್ ಕಾಮನ್ ಇಶ್ಯೂ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಬೀಟ್ ಮ್ಯಾರಿಡ್ ಇರಲಿ, ಅನ್ಮ್ಯಾರಿಡ್ ಆಗಿರಲಿ ಅಥವಾ ಪೋಸ್ಟ್ ಡೆಲಿವರಿ ಆಗಿರಲಿ. ಸೊ ಎಲ್ಲರಲ್ಲೂ ಈ ಸಮಸ್ಯೆಯನ್ನು ಕಾಣಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು, ಇದ್ರ ಸೈಕ್ಲಿಂಗ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ. ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಪ್ರತಿಯೊಂದು ಹೆಣ್ಮಗಳಿಗೂ ಬೇರೆ ಬೇರೆ ಥರ ಇರ್ತದೆ. ಈಗ ನಾವೊಂದು ಕೆಲವೊಬ್ಬರಿಗೆ 24 ಡೇಸ್ಗೆ ಒಂದ್ಸತಿ ಪೀರಿಯಡ್ಸ್ ಬರ್ಬೋದು, ಕೆಲವೊಬ್ಬರಿಗೆ 30 ದಿನ ಒಂದ್ಸತಿ ಪೀರಿಯಡ್ಸ್ ಬರ್ಬೋದು. ಸೊ ನಾವು ನಾರ್ಮಲ್ ರೇಂಜ್ ಅಂತ ತಗೊಂಡ್ರೆ ಇವತ್ತು ಪೀರಿಯಡ್ ಫಸ್ಟ್ ಡೇ, ನೆಕ್ಸ್ಟ್ ಪೀರಿಯಡ್ ಫಸ್ಟ್ ಡೇ, ಆ ಲೆಕ್ಕ ಅಟ್ ಇಂಟರ್ವಲ್ ಏನು ತೊಗೊತೀವಿ ಅದನ್ನು ಸೈಕಲ್ ಅಂತ ಹೇಳ್ತೇವೆ. ಸೊ ಈ ಸೈಕಲು ಮಿನಿಮಮ್ 21 ದಿನ ಗ್ಯಾಪ್ ಇರಬೇಕು, ಮ್ಯಾಕ್ಸಿಮಮ್ 35 ದಿನಕ್ಕಿಂತ ಗ್ಯಾಪ್ ಇರಬೇಕು. 21 ದಿನಕ್ಕಿಂತ ಕಮ್ಮಿ ಇತ್ತು ಅಂದರೆ ದೇರ್ ಶುಡ್ ಬಿ ಸಮ್ ಪ್ರಾಬ್ಲಮ್ ಇನ್ ಸೈಡ್. ಅಥವಾ 35 ದಿನಗಳ ನಂತರ ಪೀರಿಯಡ್ಸ್ ಬರ್ತಿದೆ ಅಂದರೆ there would be other reasons ಅಲ್ಲಿ. ಓಕೆ. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಇದ್ದಿದ್ದು ಅದೇನೆ. ಈಗ ಪೀರಿಯಡ್ಸ್ ಏನೋ ಮಂತ್ಲಿ ಆಗುತ್ತೆ, ಕೆಲವರಿಗೆ 1 ವೀಕ್ ಲೇಟ್ ಆಗುತ್ತೆ, ಕೆಲವರಿಗೆ 1 ವೀಕ್ ಬೇಗ ಆಗುತ್ತೆ. ಸೊ ಇದು ತುಂಬಾ ಕಾಮನ್ ಅಥವಾ ಮೆನ್ಸ್ಟ್ರುಯೇಷನ್ ಪ್ರಾಸೆಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥನಾ? ಅದೇ, ಇವಾಗ ಗ್ಯಾಪು 21 ರಿಂದ 35 ದಿನದ ಒಳಗಡೆ ಇದ್ರೆ ನಾವು ಅದನ್ನ ನಾರ್ಮಲ್ ಅಂತಾನೆ ತಗೊಳ್ಳೋದು. ವಿ ಡೋಂಟ್ ಟ್ರೈ ಟು ಟ್ರೀಟ್ ಎನಿಥಿಂಗ್. ಓಕೆನಾ? ಈಗ ಕೆಲವೊಬ್ಬರಿಗೆ 15 ದಿನಕ್ಕೊಂದ್ಸತಿ ಪೀರಿಯಡ್ಸ್ ಬರ್ತದೆ ಅಥವಾ 10 ದಿನಕ್ಕೊಂದ್ಸತಿ ರಿಪೀಟ್ ಆಗುತ್ತೆ ಪೀರಿಯಡ್ಸ್ ಬರೋದು. ಇಲ್ಲ ಅಂತ ಅಂದರೆ 45 ದಿನ ಅಥವಾ 1.5 ತಿಂಗಳು 2 ತಿಂಗಳು ನಂತರ ಪೀರಿಯಡ್ಸ್ ಬರ್ತದೆ. ಸೊ ಅದು ಅಬ್ನಾರ್ಮಲ್ ಅಂತಲೂ ಕರಿತೀವಿ. ಅದರ ಜೊತೆಗೆ ಬ್ಲೀಡಿಂಗ್ ಕೂಡ ನೋಡ್ಕೊತೀವಿ. ನಾರ್ಮಲ್ ಆಗಿ ಒಂದು ಬ್ಲೀಡಿಂಗ್ ಇರಬೇಕು ಅಂದರೆ 5 ರಿಂದ 7 ದಿನ ತನಕ ಬ್ಲೀಡಿಂಗ್ ಅಂತ ತಗೊಳ್ಳೋದು. ಒಂದು ಸತಿ 10 ದಿನ 7 ದಿನಕ್ಕೆ ಮೇಲೆ ಇತ್ತು ಅಂದ್ರೂ ಅದನ್ನು ಅಬ್ನಾರ್ಮಾಲಿಟಿ ಅಂತಲೇ ತಗೊಳ್ಳೋದು. ಸೆಕೆಂಡು ವಾಲ್ಯೂಮ್ ಏನಾರ ಸಪೋಸ್ ಪೇಷಂಟು 2 ರಿಂದ 3 ಪ್ಯಾಡ್ಗಿಂತ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ತಿದ್ರೆ ಅಥವಾ ದಪ್ಪ ಗಡ್ಡೆ ಥರ ಬ್ಲೀಡಿಂಗ್ ಹೋಗ್ತಿದ್ರೆ, ಈವನ್ 3 ದಿನ ಬ್ಲೀಡಿಂಗೇ ಇರಬಹುದು. ಆ ಗಡ್ಡೆ ಥರ ಹೋಗ್ತಿದೆ ಅಂದರೆ ಶಿ ಈಸ್ ಲೂಸಿಂಗ್ ಲಾಟ್ ಆಫ್ ಬ್ಲಡ್ ಅಂತ ಅರ್ಥ. ಸೊ ಆ ಥರ ಇದ್ರೇನೂ ಇಟ್ ಈಸ್ ಅಬ್ನಾರ್ಮಲ್ ಅಂತಲೇ ಕರೆಯೋದು. ಸೊ ಒಂದು ಸ್ಪೆಸಿಫಿಕೇಶನ್ ಅಂತ ಇರೋದಿಲ್ಲ, ಇಟ್ ಇಸ್ ನಾಟ್ ಸ್ಪೆಸಿಫಿಕ್. ಆ್ಯಂಡ್ ಅಗೇನ್ ಕೆಲವೊಬ್ಬರು ಬರ್ತಾರೆ, ಮೇಡಮ್ ಮುಂಚೆ ನನಗೆ 28 ದಿನಕ್ಕೊಂದ್ಸತಿ ಪೀರಿಯಡ್ಸ್ ಆಗ್ತಿತ್ತು, ಇವಾಗ 26 ದಿನಕ್ಕೆ ಬಂದುಬಿಡ್ತಿದೆ, 2 ದಿನ 3 ದಿನ ಮುಂಚೆ ಬರ್ತಿದೆ ಅಂದ್ರೂ ಇಟ್ಸ್ ಓಕೆ, ದಟ್ ಈಸ್ ನಾರ್ಮಲ್. ಬಟ್ ಬ್ಲೀಡಿಂಗ್ ಅನ್ನೋದು ಏನಂತ ಅಂದರೆ ನಮಗೆ ಸಮಸ್ಯೆ ಬರೋದು ಯಾವಾಗ ಅಂತಂದರೆ 35 ದಿನ ನಂತರ ಬ್ಲೀಡಿಂಗ್ ಆಗ್ತಿದ್ರೆ ಆವಾಗ ಲೈನಿಂಗು, ಗರ್ಭಕೋಶದಲ್ಲಿ ಒಂದು ಲೈನಿಂಗ್ ಇರುತ್ತೆ ಎಂಡೋಮೆಟ್ರಿಯಮ್ ಅಂತ ಹೇಳಿ, ಈ ಲೈನಿಂಗ್ ದಪ್ಪ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಾಗ್ತದೆ. ಎರಡನೇದು, ಪದೇ ಬ್ಲೀಡಿಂಗ್ ಆಗ್ತಿದ್ರೆ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ಅಂದರೆ ನಮಗೆ ಏನು ಮಿತ್ತಿದೆ ಅಂತ ಅಂದರೆ ಗರ್ಭಕೋಶದಲ್ಲಿ ಕೆಟ್ಟ ರಕ್ತ ಇರೋದು ಅಥವಾ ಕಟ್ಕೊಂಡಿರೋದೆಲ್ಲ ಹೊರಗಡೆ ಬರೋದು ಅನ್ನೋದು ತಲೆಯಲ್ಲಿರ್ತದೆ. ಸೊ ಎಲ್ಲರೂ ಏನು ಅಂದ್ಕೊತಾರೆ, ಬ್ಲೀಡಿಂಗ್ ಚೆನ್ನಾಗಿ ಆಗ್ತಿದೆ, ನಂದು ಒಳಗಡೆ ಇರೋದೆಲ್ಲ ಕೆಟ್ಟ ರಕ್ತ ಎಲ್ಲ ಹೊರಗೆ ಬರ್ತಿದೆ ಅನ್ನೋದಿರ್ತದೆ. ಸೊ ಫ್ಲೋ ಆಗ್ತಿದ್ರೆ ಅದು ಒಳ್ಳೆಯದು. ಸೊ ಆ ಥರ ಕಾನ್ಸೆಪ್ಟ್ ಏನೂ ಇಲ್ಲ. ನಮ್ಮ ಬಾಡಿಯಲ್ಲಿ ಏನು ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅದೇ ಸರ್ಕ್ಯುಲೇಷನ್ ಗರ್ಭಕೋಶಕ್ಕೂ ಹೋಗೋದು. ಯೂಶಲಿ ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ, ಈ ಲೈನಿಂಗು ಹೊರಗಡೆ ಬರುತ್ತೆ, ಅದ್ರ ಜೊತೆಗೆ ರಕ್ತ ಕೂಡ ಹೊರಗೆ ಬರ್ತದೆ. ಬಟ್ ಥಿಕ್ನೆಸ್ಸು ಅಥವಾ ಕಮ್ಮಿ ಇದ್ರೇನು ಒಂದೊಂದ್ಸತಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಅಂದರೆ ವಿ ಆರ್ ಲೂಸಿಂಗ್ ಬ್ಲಡ್ ಥ್ರೂ ಯೂಟ್ರಸ್. ಸೊ ಆವಾಗ ಅವ್ರದ್ದು ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ. ಯಾವಾಗ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ, ಅನಿಮಿಯಾ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅವರಿಗೆ. ಸೊ ದಟ್ ಈಸ್ ವೆನ್ ಯು ಹ್ಯಾವ್ ಟು ಟೇಕ್ ಕೇರ್. ಒಂದು ಬ್ಲೀಡಿಂಗ್ ಹೆಚ್ಚಿಗೆ ಆಗೋದು ನಾರ್ಮಲ್ ಆಗಿ 4 ರಿಂದ 5 ದಿನ ಪೀರಿಯಡ್ಸ್ ಆದ್ರೇನು ನಾವು ಹೆಚ್ಚಿಗೆ ಅಂತ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ, ಒಂದು ಪ್ಯಾಡ್ ಚೇಂಜ್ ಮಾಡ್ತಿರೋದು, ಫ್ರೀಕ್ವೆಂಟಾಗಿ ಪ್ಯಾಡ್ ಚೇಂಜ್, ಫುಲ್ ಪ್ಯಾಡ್ ಹಾಗೆ ಚೇಂಜ್ ಆಗೋದು. ಎರಡನೇದು, ಯೂಶಲಿ ಬ್ಲೀಡಿಂಗ್ ಹೆಚ್ಚಿಗೆ ಇದ್ದಾಗ ಒಂದು ಇಷ್ಟಿಷ್ಟು ದಪ್ಪ ಗಡ್ಡೆನೇ ಪಾಸ್ ಮಾಡ್ತಾರೆ ಬ್ಲಡ್ ಕ್ಲಾಟ್ಸ್ಗಳು. ಸೊ ಅದನ್ನು ನಾವು ಹೆಚ್ಚಿಗೆ ಬ್ಲೀಡಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಅಥವಾ ಬ್ಲೀಡಿಂಗು
7 ದಿನದ ಒಳಗಡೆ ನಿಲ್ದಿರ 10 ದಿನ ತನಕ ಬ್ಲೀಡಿಂಗ್ ಹೋಗೋದು ಅಥವಾ 15 ದಿನ ತನಕ ಬ್ಲೀಡಿಂಗ್ ಹೋಗೋದು ಕಂಟಿನ್ಯೂಸ್ ಆಗಿ, ಅದು ಕೂಡ ಅಬ್ನಾರ್ಮ್ಯಾಲಿಟಿ ವಿಚ್ ಕ್ಯಾನ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಹೆಲ್ತ್. ಸೊ ಈ ಥರ ಸಮಸ್ಯೆಗಳಿದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿ ಅದರಿಂದ ಹೇರ್ ಲಾಸು, ಡಿಸಿನೆಸ್ಸು, ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಆಮೇಲೆ ಸುಸ್ತಾಗೋದು, ಆ್ಯಂಡ್ ಅಗೇನ್ ಲಾಸ್ಟ್ ಬರೋದು ಹಾರ್ಟ್ ಮೇಲೆ ಎಫೆಕ್ಟ್ ಆಗೋದು. ಸೊ ಹಾಗಾಗಿ ಪೀರಿಯಡ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ನಮ್ಮ ಹೆಣ್ಮಕ್ಳಲ್ಲಿ ಏನು ಅಂತ ಅಂದರೆ, ಹೆಚ್ಚಿಗೆ ಬ್ಲೀಡಿಂಗ್ ಆದರೆ ನನ್ನ ಗರ್ಭಕೋಶ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಇನ್ನೊಂದು ಕೆಲವೊಂದು ಸೆಟ್ ಆಫ್ ಪೇಷಂಟ್ಸ್ ಬರ್ತಾರೆ, ಸ್ವಲ್ಪನೇ ಬ್ಲೀಡಿಂಗ್ ಆಗ್ತಿದೆ ಮೇಡಮ್, ಬೇರೆಯವ್ರಿಗೆಲ್ಲ ಅಷ್ಟೊಂದು ಬ್ಲೀಡಿಂಗ್ ಆಗುತ್ತೆ, ನಂಗೆ 3 ದಿನ ಆಗಿಬಿಡುತ್ತೆ ಅಷ್ಟೇ ನನಗೆ ಅಂತ. ಸೊ ಆವಾಗ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಸ್ಕ್ಯಾನಿಂಗಲ್ಲಿ ನಮ್ಮ ಲೈನಿಂಗ್ ಥಿಕ್ನೆಸ್ ಒಂದು 8ರಿಂದ 10 mm ಇದ್ದರೆ, ಮಿಡ್ ಸೈಕಲಲ್ಲಿ, ಸೈಕಲ್ ಮಧ್ಯದಲ್ಲಿ 8ರಿಂದ 10 mm ಇದ್ದರೆ ಶಿ ಈಸ್ ಗುಡ್, ಒಂದು ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋ ಕೆಪಬಿಲಿಟಿ ಇದೆ. ಸೊ ಬ್ಲೀಡಿಂಗ್ ಡಸಂಟ್ ಮೀನ್ ದಟ್ ಈಕ್ವಲ್ಸ್ ಟು ಗುಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮೋರ್ ಬ್ಲೀಡಿಂಗ್ ಇಸ್ ನಾಟ್ ಈಕ್ವಲ್ ಟು ಗುಡ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.